ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇಯ ರಾಜ್ಯದ ಆಯವ್ಯಯವನ್ನು ಮಂಡಿಸಿದ್ದಾಯಿತು. ಅವರು ಮಂಡಿಸಿದಂತಹ ಈ ಆಯವ್ಯಯದಲ್ಲಿ ಈ ಸಾರಿ ಬಹಳ ಪ್ರಮುಖವಾಗಿ ಅವರು ತೋರಿಸಿರ್ತಕ್ಕಂಥ ಒಂದು ದೃಷ್ಟಿಕೋನ ಏನು ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅವರು ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ದಲಿತ ಮತ್ತು ಹಿಂದುಳಿದ ವರ್ಗದವರ ಒಂದು ಏಳಿಗೆ ಮತ್ತು ಬೇರೆ ಅಭಿವೃದ್ಧಿಯ ಒಂದು ಆಶಯಗಳೇನಿದೆ ಅದಕ್ಕೂ ಒತ್ತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರು ಈ ಸಾರಿ ಒಂದು ಸೂತ್ರವನ್ನು ಸುಸ್ಥಿರ ರಾಜ್ಯದ ಒಂದು ಸುಸ್ಥಿರವಾದಂಥ ಒಂದು ಇದಕ್ಕೆ ಅವರು 11 ಸೂತ್ರಗಳನ್ನು 11G ಅಂತ ಕರೆದಿದ್ದಾರೆ. ಅದನ್ನು ಅವರು ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ, ಗುಡ್ ಹೆಲ್ತ್ ಅಂತ ಹೇಳ್ತಾರೆ, ಗುಡ್ ಎಕಾನಮಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅದ್ಭುತವಾದಂಥ ಒಂದು ಪೇಪರ್ ವರ್ಕ್ ಅವರನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಆಯವ್ಯಯವನ್ನು ಎಂತಹ ಒಂದು ಸನ್ನಿವೇಶ ಮತ್ತು ಘಟ್ಟದಲ್ಲಿ ಅವರು ಮಂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಜಾಗತಿಕ ತಲ್ಲಣಗಳು ಹಾಗೂ ಕೇಂದ್ರ ಸರ್ಕಾರದ ಸಂಪೂರ್ಣ ಅಸಹಕಾರದ ಒಂದು ನಡುವೆಗಳ ಹಿನ್ನೆಲೆಯಲ್ಲಿ ಮತ್ತು ಗ್ಯಾರಂಟಿ ಯೋಜನೆಗಳ ಒಂದು ಪುನರುತ್ಥಾನದಲ್ಲಿ ಅವರು ಈ ರೀತಿಯಾದಂಥ ಒಂದು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅಂಡರ್ಲೈನ್ ಮಾಡಿ ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ಸಂಪನ್ಮೂಲ ಕ್ರೋಢೀಕರಣದ ಒಂದು ದೊಡ್ಡ ಸವಾಲು, ಇನ್ನೊಂದು ಕಡೆ ಖರ್ಚು ವೆಚ್ಚ ಹಾಗೂ ನಿರ್ವಹಣೆ. ಇದೇ ಸಿದ್ದರಾಮಯ್ಯನವರು ಫೇಸ್ ಮಾಡಿದಂತಹ ಅಥವಾ ಫೇಸ್ ಮಾಡಬೇಕಾಗಿರ್ತಕ್ಕಂತಹ ಸವಾಲುಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ರಾಜ್ಯವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ತನ್ನ ಒಂದು ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ನೆಚ್ಚಿಕೊಂಡು ರಾಜ್ಯಾಭಿವೃದ್ಧಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಬೇಕಾಗುತ್ತೆ ಅನ್ನೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ತೆರಿಗೆಯನ್ನು ಪಾವತಿ ಮಾಡುವಂತಹ ಅತಿ ದೊಡ್ಡ 2ನೇ ರಾಜ್ಯ ಕರ್ನಾಟಕ ಆಗಿರಬೇಕಾದರೆ ಇಂತಹ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ರಾಜ್ಯವನ್ನು ಕ್ಯಾರೆ ಅಂತ ಹೇಳ್ತಾ ಇದ್ರೆ, ಕ್ಯಾರೆ ಅಂತ ಅಂತಕ್ಕಂಥ ಒಂದು ಇದನ್ನು ತೋರಿಸದೇ ಇದ್ರೆ ಪರಿಸ್ಥಿತಿ ಏನಾಗಬೇಕು? ಅವರು ಕೆಲವೊಂದು ವಾಸ್ತವಿಕ ಸಂಗತಿಗಳನ್ನು ಬಿಚ್ಚಿಟ್ರು. 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ತೊಂದರೆ ಆಗಿತ್ತು, ಹಾಗೆಯೇ ಅದನ್ನು 16ನೇ ಹಣಕಾಸು ಆಯೋಗ ಸರಿಪಡಿಸಿದೆ. ಅದಕ್ಕೂ ಮುನ್ನ ಏನು ಒಂದು ತೆರಿಗೆ ಪರಿಷ್ಕರಣೆ ಅಂತ ಮಾಡಿದ್ರು, ಈ ತೆರಿಗೆ ಪರಿಷ್ಕರಣೆಯಿಂದ ನಮಗೆ ಬರತಕ್ಕಂಥ ಒಂದು GST ಪಾಲಿನಲ್ಲಿ ಕಡಿಮೆ ಆಯಿತು. ಇದು ಒಟ್ಟಾರೆ ದೇಶದಲ್ಲಿಯೇ ಒಂದು GST ಒಂದು ಸಂಗ್ರಹಣೆಯಲ್ಲಿ ಒಂದು ಪರಿಣಾಮ ಬಿದ್ದಿದ್ದರೆ, ಒಂದು ನೆಗೆಟಿವ್ ಒಂದು ಪರಿಣಾಮ ಬಿದ್ದಿದ್ರೂ ಕೂಡ ಅದು ನಮ್ಮ ಮೇಲಾಗ್ತಾ ಇದೆ. ಇದು ಈ ರೀತಿಯಾದಂಥ ಒಂದು ನಷ್ಟವನ್ನು ಭರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಪದೇ ಪದೇ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಅವರು ಏನು ಈ ಒಂದು ಭರ್ತಿ ಮಾಡಿ ನಮಗೊಂದು ಪರಿಹಾರ ಕೊಡಬೇಕು ಆ ಒಂದು ವಿಚಾರದಲ್ಲಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಏನು ಅವರು ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಆ ಸೆಸ್ಸಲ್ಲಿ ನಮಗೆ ಭಾಗ ಕೊಡ್ತಾ ಇಲ್ಲ. ಇವೆಲ್ಲವೂ ಕೂಡ ನಾವು ಎಷ್ಟು ಸಾರಿ ನಾವು ಅರಣ್ಯರೋಧನ ನಾವು ಕೇಳಬೇಕಾಗುತ್ತೆ ಅಂತಕ್ಕಂಥ ಒಂದು ಅಸಹಾಯಕತೆ ಮತ್ತು ಒಂದು ರೀತಿಯಾದಂಥ ಒಂದು ಅಳಲನ್ನೇ ಅವರು ನಿನ್ನೆ ತೋಡಿಕೊಂಡ್ರು ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ವೀಕ್ಷಕರೇ, ಸಿದ್ದರಾಮಯ್ಯನವರು ರಾಜ್ಯದ ಹಣಕಾಸು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಅವರು ರಾಜ್ಯದ ಪರವಾಗಿ, ರಾಜ್ಯದ ಸಂಕಷ್ಟಗಳ ಪರವಾಗಿ ಈ ರೀತಿಯಾದಂತಹ ಒಂದು ಮನವಿಯನ್ನು, ಒಂದು ರೋಧನವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದನ್ನು ಕೇಂದ್ರ ಸರ್ಕಾರ ಆಲಿಸ್ತಕ್ಕಂಥದ್ದು ಅವರ ಜವಾಬ್ದಾರಿ ಅಲ್ವಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಂತ ನಾವು ತಿಳ್ಕೋಬೇಕು. ಇವತ್ತಾದರೂ ಪ್ರತಿಪಕ್ಷಗಳು ಹೇಳ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಒಂದು ಕ್ಷಣ ವಿರೋಧ ಪಕ್ಷಗಳು ಆಲೋಚನೆ ಮಾಡಬೇಕಾಗತ್ತೆ. ಹೌದಲ್ಲ, ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರಗಳಲ್ಲಿ ಸತ್ಯ ಇದೆಯಲ್ಲ, ವಾಸ್ತವ ಇದೆಯಲ್ಲ, ನಾವು ಅವರಿಗೆ ಜೊತೆಗೂಡಿ ಒಂದು ಒಟ್ಟು ಧ್ವನಿಯಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಕೇಳಬೇಕಲ್ಲ ಅಂತಕ್ಕಂಥ ಒಂದು ಮಾತು ಇವತ್ತು ಹೊರಗೆ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅತ್ಯಧಿಕವಾದಂತಹ ಒಂದು ತೆರಿಗೆಗಳನ್ನು ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಪಾವತಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕು. ಈ ವಿಚಾರದಲ್ಲಿ ರಾಜಕೀಯ ಬೇಕಾಗಿಲ್ಲ. ಯಾವ ರಾಜಕೀಯ ಪಕ್ಷಗಳು ಇದರ ಬಗ್ಗೆ ಒಂದು ಸಮರ್ಥನೆ ಮಾಡಿಕೊಳ್ತಕ್ಕಂಥದ್ದಲ್ಲ. ಹೀಗಿರಬೇಕಾದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ?
ಅವರು ಕೂಡ ನ್ಯಾಯಯುತವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನೀವು ರಾಜಕೀಯ ಪಕ್ಷವನ್ನು ಕಟ್ಟಿಹಾಕಿ ಪಕ್ಕದಲ್ಲಿಡಿ. ಒಂದು ರಾಜ್ಯವಾಗಿ ನೀವು ಕೊಡಬೇಕಾಗಿರ್ತಕ್ಕಂಥ ಪಾಲುಗಳು ಏನಿದೆ ಇದನ್ನು ಕೇಂದ್ರದಲ್ಲಿ ಪ್ರತಿನಿಧಿಸ್ತಾ ಇರತಕ್ಕಂಥ ರಾಜ್ಯದ ಮಂತ್ರಿಗಳಿರಬಹುದು, ಸಂಸದರಿರಬಹುದು, ಅಥವಾ ಬೇರೆ ಯಾರೇ ನಾಯಕರಿರಬಹುದು, ಇದನ್ನು ಯಾಕೆ ಕೇಂದ್ರ ಸರ್ಕಾರದ ಮುಂದೆ ನಾವು ಇದನ್ನು ಗಟ್ಟಿಯಾಗಿ ಕೇಳ್ತಾ ಇಲ್ಲ? ಕೇವಲ ಸಿದ್ದರಾಮಯ್ಯನವರು ಒಬ್ಬರೇ ಒಂಟಿ ಧ್ವನಿ ಆಗಬೇಕಾ? ಈ ವಿಚಾರದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಇಲ್ಲಿ ಒಂದು ಶೂನ್ಯಾವಸ್ಥೆಗೆ ಇರಬೇಕೇ ವಿನಃ ಕೇಂದ್ರ ಸರ್ಕಾರಕ್ಕೂ ಕೂಡ ಫೆಡರಲ್ ಸಿಸ್ಟಮ್ ಅಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಯಾರು ಇವತ್ತು ಹೆಚ್ಚಿನ ತೆರಿಗೆಗಳನ್ನು ಕೊಡ್ತಾ ಇದ್ದಾರೆ ಆ ತೆರಿಗೆಗಳಲ್ಲಿ ಪಾಲನ್ನು ಕೊಡ್ತಕ್ಕಂಥದ್ದು, ಆ ಪಾಲನ್ನು ಕೇಳ್ತಕ್ಕಂಥದ್ದು ರಾಜ್ಯದ ಒಂದು ಹಕ್ಕಾಗಿದೆ. ಅದಕ್ಕೋಸ್ಕರ ರಾಜ್ಯಕ್ಕೆ ಕೇಳ್ತಕ್ಕಂಥ ಎಲ್ಲ ಒಂದು ಸ್ವಾತಂತ್ರ್ಯಗಳು ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮರಿಬಾರದು. ಯಾಕೆ ಅಂತ ಹೇಳಿದ್ರೆ ರಾಜ್ಯಾಭಿವೃದ್ಧಿ ಅಂತಕ್ಕಂಥದ್ದು ಇದು ಕೇವಲ ಪಕ್ಷಗಳಿಗೆ ಸೀಮಿತ ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಒಂದು ಪಕ್ಷಗಳಿಗೆ ಸೀಮಿತ ಆಗಬಾರ್ದು. ಎಲ್ಲಿಯವರೆಗೆ ನಮ್ಮ ಸರ್ಕಾರಗಳು ಪಕ್ಷ ಅಂತ ಹೇಳಿಬಿಟ್ಟು ಗಂಟು ಬಿದ್ದು ಅದಕ್ಕೋಸ್ಕರ ಒಂದು ರೀತಿಯಾದಂಥ ಒಂದು ಬದ್ಧತೆಯನ್ನು ತೋರುತ್ತೋ ಆಗ ಇಡೀ ಆಡಳಿತ ಕುಸಿಯುತ್ತೆ. ನೀವು ಎಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆಯನ್ನು ನೀವು ನೀಲಿನಕ್ಷೆಯನ್ನು ಬ್ಲೂ ಪ್ರಿಂಟನ್ನು ವಿಧಾನಸೌಧದಲ್ಲಿ ಕೂತುಕೊಂಡು ಶಾಸನ ಸಭೆಯಲ್ಲಿ ಯಾರೇ ಆಗಲಿ ರೂಪಿಸಿದರೂ ಕೂಡ ಇದರ ಒಂದು ಯಶಸ್ಸು, ಇದರ ಒಂದು ಸಕ್ಸಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ದಿ ಫೈನಾನ್ಸಸ್ ಮ್ಯಾನೇಜ್ಮೆಂಟಲ್ಲಿ ಮತ್ತು ರಿಸೋರ್ಸಸ್ ಮೊಬಿಲೈಸೇಷನ್ಸಲ್ಲಿ ಮತ್ತು ಖರ್ಚು ವೆಚ್ಚಗಳಲ್ಲಿ ಇದು ಡಿಪೆಂಡ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಈ ವಿಚಾರವನ್ನು 3 ದಿನಗಳ ಹಿಂದೆ ಹೇಳಿದ್ದೀವಿ. ಕೇಂದ್ರ ಸರ್ಕಾರದ ತಾರತಮ್ಯ ಧೋರಣದಿಂದ ರಾಜ್ಯಕ್ಕೆ ಯಾವ ರೀತಿಯಾದಂಥ ಒಂದು ಆರ್ಥಿಕವಾದಂಥ ನಷ್ಟವಾಗುತ್ತಿದೆ ಅಂತ. ಗ್ಯಾರಂಟಿ ಯೋಜನೆಗಳು ಬಿಡಿ, ಗ್ಯಾರಂಟಿ ಯೋಜನೆಗಳಿಂದಲೇ ಎಲ್ಲವೂ ಕೂಡ ಆರ್ಥಿಕವಾದಂತಹ ಸಂಕಷ್ಟ ಬಂದಿದೆ ಅಂತ ಹೇಳಿಬಿಟ್ಟು ವಿಪಕ್ಷಗಳು ಒಂದು ರೀತಿಯಲ್ಲಿ ಹೂಲೆಬ್ಬಿಸಿದರೂ ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾದ ಪಾಲನ್ನು ವಿಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಮುಂದೆ ಯಾಕೆ ಕೇಳ್ತಾ ಇಲ್ಲ ಅವರು ಕೂಡ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ 224 ಕ್ಷೇತ್ರಗಳ ಅಭಿವೃದ್ಧಿಯ ಒಂದು ದೃಷ್ಟಿಯನ್ನು ಇಟ್ಕೊಂಡಾಗ ನೀವು ಆರೋಗ್ಯ, ವಸತಿ, ಶಿಕ್ಷಣ ಮತ್ತು ಇತರೆ ಒಂದು ವಲಯಗಳಿಗೆ ನೀವು ಹಣ ಖರ್ಚು ಮಾಡಬೇಕಾಗಿದ್ರೆ ಎಲ್ಲಿಂದ ತರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ರಾಜ್ಯವಾಗಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಂತ. ಬಹಳ ವಿಷಾದಕರ ಸಂಗತಿ ಇದು. ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷವಿದೆ ಆ ಪಕ್ಷಗಳನ್ನು ಆಧರಿಸಿ ನೀವು ಅನುದಾನಗಳನ್ನು ಕೊಡ್ತಾ ಹೋಗ್ತಾ ಇದ್ದರೆ ಈ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ನನ್ನು ಎಷ್ಟು ದಿನ ರಾಜ್ಯಗಳು ಸಹಿಸಬೇಕಾಗುತ್ತೆ ಅಂತಕ್ಕಂಥದ್ದಿದೆ. ಪ್ರಾಯಶಃ ಇದು ಮಿತಿ ಮೀರಿದಾಗ ನಮಗೆ ಬೇರೆ ದಾರಿ ಇಲ್ಲ. ಆ ಪ್ರಯತ್ನ ಆಗಿದೆ ಒಂದು ಸಾರಿ. ನಮಗೆ ನ್ಯಾಯ ಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಇಷ್ಟು ಸಾರಿ ಪದೇ ಪದೇ ನಾವು ಮನವಿ ಮಾಡಿಕೊಂಡರೂ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನ ಇಲ್ಲ ಅಂತ ಹೇಳಿದಾಗ ಗತ್ಯಂತರವಿಲ್ಲದೆ ನಾವು ಈ ದೇಶದ ಸರ್ವೋನ್ನತ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಕದವನ್ನು ಪದೇ ಪದೇ ನಾವು ತಟ್ಟಬೇಕಾಗತ್ತೆ. ಪ್ರಾಯಶಃ ಕರ್ನಾಟಕ ಇವತ್ತು ಆ ಸ್ಥಿತಿಯಲ್ಲಿದೆ. ಸಿದ್ದರಾಮಯ್ಯನವರ ಎಲ್ಲ ಅನುಭವಗಳ ಒಂದು ಮೂಸೆಯಲ್ಲಿ ಈ ರೀತಿಯಾದಂತಹ ಒಂದು ಮುಂಗಡ ಪತ್ರ ಮೂಡಿ ಬಂದರೂ ಕೂಡ ನಾವು ಹಣ ಇಲ್ಲದೆ ನಾವು ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳಿರಬಹುದು, ಬೇರೆ ಪಕ್ಷಗಳ ಸಂಸದರಿರಬಹುದು, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಒಂದು ಕೈ ಬಲಪಡಿಸಬೇಕು. ಮತ್ತು ದಿಲ್ಲಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾರೆ ಹಣ ಬೇಕೆಂದು ಗಟ್ಟಿಯಾದ ಧ್ವನಿಯಲ್ಲಿ ಕೇಳ್ತಕ್ಕಂಥ ಒಂದು ಶಕ್ತಿ ಕರ್ನಾಟಕ ಮತ್ತು ಕರ್ನಾಟಕದ ಎಲ್ಲ ನಾಯಕರಿಗೆ ಬರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.